ಗುಡ್ ಈವ್ನಿಂಗ್. ಇನ್ ಗ್ಲಾನ್ಸ್ ಇಡೀ ಚಾಪ್ಟರ್ನ ಏನು ಬ್ರೀಫ್ ಆಗಿ ನಾವು ರೆಗ್ಯುಲರ್ ಕ್ಲಾಸಸ್ಗಳಲ್ಲಿ ಮತ್ತೆ ಸ್ಟಡಿ ಮಾಡೋಣ. ಹೌದಾ? ಫಸ್ಟ್ ಇಯರ್ ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ 15th ಚಾಪ್ಟರ್ನ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಆ ಚಾಪ್ಟ್ರಲ್ಲಿರುವಂಥ ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನು ಈಗೇನು ಮಾಡ್ತಾ ಇದ್ದೀವಿ ಅಂದರೆ ಸ್ಟಡಿ ಮಾಡ್ತಾ ಇದ್ದೀವಿ. ಹಾಗಾದರೆ ಒಂದೊಂದಾಗಿ ಟರ್ಮ್ಗಳನ್ನು ನೋಡ್ತಾ ಹೋಗೋಣ. ಏನೇನು ಬರ್ತಾವೆ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಆದಂಥ ಟರ್ಮ್ಸು, ಹೌದಾ, ಹೈಲೈಟೆಡ್ ಆಗಿ ತಿಳ್ಕೊಳ್ತಾ ಹೋಗೋಣ. ಇದನ್ನು ಮಾಡೋದ್ರಿಂದ ನಿಮ್ಗೆ ಏನಾಗ್ತದೆ ಅಂದರೆ ಫಸ್ಟ್ ಇಯರ್ಗೆ ಹೋದ ತಕ್ಷಣ ಕನ್ನಡ ಮೀಡಿಯಮವರು ಇಂಗ್ಲೀಷ್ ಮೀಡಿಯಮ್ ಹೋದ ತಕ್ಷಣ ಹೌದಾ ಇಷ್ಟೊಂದು ಇದೆಯಲ್ಲಪ್ಪ ಅಂತ ಹೆದರ್ಕೊಳ್ಳೋಕ್ಕಿಂತ ಇಷ್ಟು ಪಾಯಿಂಟ್ಸನ್ನು ಓದಿದ್ರೆ ಹೆಚ್ಚು ಕಡಿಮೆ ಈ ಚಾಪ್ಟರ್ ಕವರ್ ಆದಂಗೆ. ಹೌದಾ, ಅದರ ಡೆಫಿನೇಷನ್ಸ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಥಿಂಗ್ಸ್ ಆಗಿರ್ಬೋದು ನೋಡ್ಕೊಂಡ್ರೆ ಏನಪ್ಪ ಅಂದರೆ ನಮಗೆ ಏನೂ ಸಮಸ್ಯೆ ಇಲ್ಲ. ಯಾಕಂದರೆ ಹೆದರ್ಕೊಳ್ಳೋದು ಹೆಚ್ಚು. ಫಸ್ಟ್ ಇಯರ್ ಕನ್ನಡ ಮೀಡಿಯಮ್ದಿಂದ ಯಾರು ಸೈನ್ಸ್ ಕೊಂದು ಹೋಗಿರ್ತಾರೆ ಹೆಂಗಪ್ಪ ಅಂತ ಹೆದರ್ಕೊಳ್ಳೋದು ಹೆಚ್ಚಾಗಿರ್ತದೆ. ಅದಕ್ಕೆ ಅವ್ರ ಹೆದರಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಇನ್ ಗ್ಲಾನ್ಸ್ ಆ ಚಾಪ್ಟ್ರಲ್ಲಿ ಏನಿದೆ, ಹೌದಾ, ಎಲ್ಲನೂ ಸ್ಟಡಿ ಮಾಡಿದ್ರೆ ಇಂತಿಷ್ಟು ಸ್ಟಡಿ ಮಾಡಿದ್ರೆ ಹೌದಾ ನಿಮಗೆ ಆ ಚಾಪ್ಟರ್ ಬಂದಂಗೆ ಅನ್ನೋ ದೃಷ್ಟಿಯಿಂದ ನಾನು ಏನು ಮಾಡ್ತೀನಿ ಅಂದರೆ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಸೀಡ್ ಜರ್ಮಿನೇಷನ್ದಿಂದ ಸ್ಟಾರ್ಟ್ ಮಾಡೋಣ. ಸೀಡ್ ಜರ್ಮಿನೇಷನ್, ಬೀಜ ಮೊಳೆಯುವಿಕೆ. ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಸೀಡ್ ಜರ್ಮಿನೇಷನ್, ಬೀಜ ಮೊಳೆಯುವಿಕೆ ಎರಡು ರೀತಿಯಾಗಿ ನಡೀತದೆ. ಒಂದು ರ್ಯಾಡಿಕಲ್ದಿಂದ, ಇನ್ನೊಂದು ಪ್ಲ್ಯೂಮ್ಯೂಲ್ದಿಂದ. ಹಾಗಾದರೆ ರ್ಯಾಡಿಕಲ್ನಿಂದ ಯಾವುದು ಉಂಟಾಗ್ತದೋ ಅದು ರೂಟ್ ಸಿಸ್ಟಮ್ ದಲ್ಲಿ ಮ್ಯಾಕ್ಸಿಮಮ್ ಉಂಟಾಗ್ತದೆ. ಆಮೇಲೆ ಪ್ಲ್ಯೂಮ್ಯೂಲ್ ಅಂತ ಏನು ಉಂಟಾಗ್ತದೆ ಅದು ಶೂಟ್ ಸಿಸ್ಟಮ್. ಈಗ ಫಾರ್ ಎಕ್ಸಾಂಪಲ್ಲು ಕಬ್ಬು ಮೊಳಕೆ ಹೊಡಿತದೆ, ಅದು ಪ್ಲ್ಯೂಮ್ಯೂಲು. ಹೌದಾ? ಆಮೇಲೆ ಈಗ ನಾವು ಏನು ಸಿಹಿ ಗೆಣಸು, ಬಿಟ್ರೂಟ್ ಇವೇನು ನೋಡ್ತೀವಲ್ಲ ಅವೆಲ್ಲ ರ್ಯಾಡಿಕಲ್ಸು. ಹೌದಾ? ನೆಕ್ಸ್ಟ್ ಫೇಸಸ್ ಆಫ್ ಅ ಪ್ಲ್ಯಾಂಟ್ ಗ್ರೋತ್. ಹೌದಾ? ಪ್ಲ್ಯಾಂಟ್ ಗ್ರೋತಲ್ಲಿ 3 ಫೇಸಸನ್ನು ನೋಡ್ತೀವಿ. ಹೌದಾ? ನಾವು ಟಿಶ್ಯೂಸನ್ನು ಸ್ಟಡಿ ಮಾಡಬೇಕಾದ್ರೆ, ಪ್ಲ್ಯಾಂಟ್ ಟಿಶ್ಯೂಸನ್ನು ಸ್ಟಡಿ ಮಾಡಬೇಕಾದ್ರೆ ಹೌದಾ ಏನಪ್ಪ ಅಂದರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸು ಆಮೇಲೆ ಪರ್ಮನೆಂಟ್ ಟಿಶ್ಯೂಸ್ ಅಂತ ಅಭ್ಯಾಸ ಮಾಡಿದ್ವಿ. ಹೌದಾ? ಹಾಗಾದರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಏನಪ್ಪ ಅಂದರೆ ಡೆವಲಪಿಂಗ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟಲ್ಲಿ ಏನಿರ್ತಾವಪ್ಪ ಅಂದರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಇರ್ತಾವೆ. ಅವೇ ಏನಾಗ್ತಾವಪ್ಪ ಅಂದರೆ ಎಲಾಂಗೇಷನ್ಗಳಾಗ್ತವೆ. ಹೌದಾ? ಅದು ಶೂಟ್ ಸಿಸ್ಟಮ್ ಆಗಿರ್ಬೋದು ಅಥವಾ ರೂಟ್ ಸಿಸ್ಟಮ್ಮು ಉದ್ದವಾಗಿ ಬೆಳಿಲಿಕ್ಕೆ, ಎಲಾಂಗೇಟೆಡ್ ಆಗಿ ಬೆಳಿಲಿಕ್ಕೆ ಎಲಾಂಗೇಷನ್ ಹೌದಾ ಸಹಾಯ ಮಾಡ್ತದೆ. ಅದಾದ ನಂತರ ಮ್ಯಾಚುರೇಷನ್ನು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಓನ್ಲಿ ಡೆವಲಪ್ಡ್ ಆಲ್ ದ ಟಿಶ್ಯೂಸ್ ಡೆವಲಪ್ಡ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಓನ್ಲಿ ಡೆರೈವ್ಡ್ ಅದರ್ ಟಿಶ್ಯೂಸ್ ಇನ್ ಪ್ಲ್ಯಾಂಟ್ ಬಾಡಿ ಅಂತ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಅದು ಝೈಲಮ್ ಇರ್ಬೋದು, ಫ್ಲೋಯಮ್ ಇರ್ಬೋದು, ಎಪಿಡರ್ಮಲ್ ಟಿಶ್ಯೂಸ್ ಇರ್ಬೋದು, ಅಥವಾ ಏನು ಪ್ಯಾರನ್ಕೈಮಾ, ಕೊಲನ್ಕೈಮಾ, ಸ್ಕ್ಲೆರನ್ಕೈಮಾ ಅಂತ ಏನು ಅಭ್ಯಾಸ ಮಾಡಿದ್ವಲ್ಲ ಆ ಟಿಶ್ಯೂಸ್ ಎಲ್ಲ ಯಾವುದರಿಂದ ಫಾರ್ಮ್ ಆಗಿದಾವಪ್ಪ ಅಂದರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸಿಂದ ಫಾರ್ಮ್ ಆಗಿದ್ದಾವೆ. ಹಾಗಾದರೆ ಒಂದು ಟಿಶ್ಯೂ ಸೆಲ್ಲು ಮ್ಯಾಚುರೇಷನ್ಗೆ ಏನಪ್ಪ ಅಂದರೆ ಬಂತಂದರೆ ಅದರಲ್ಲಿ ಲಿಗ್ನಿನ್ ಮತ್ತು ಪೆಕ್ಟಿನ್ ಅನ್ನೋ ಕೆಮಿಕಲ್ಸ್ ಫಾರ್ಮ್ ಆಗ್ತವೆ. ಲಿಗ್ನಿನ್ ಅನ್ನು ಮತ್ತು ಪೆಕ್ಟಿನ್ ಫಾರ್ಮ್ ಆಗೋದ್ರಿಂದ ದೇ ಟರ್ನ್ಸ್ ಇಂಟು ಡೆಡ್ ಸೆಲ್ಸ್. ಮ್ಯಾಕ್ಸಿಮಮ್ಮು ಏನಪ್ಪ ಅಂದರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆಫ್ಟರ್ ಮ್ಯಾಚುರೇಷನ್ ಏನಾಗ್ತಾವಪ್ಪ ಅಂದರೆ ಡೆಡ್ ಸೆಲ್ಸ್ ಆಗಿ ಟರ್ನ್ ಆಗ್ತವೆ ಬಿಕಾಸ್ ಆಫ್ ಲಿಗ್ನಿನ್ ಆ್ಯಂಡ್ ಪೆಕ್ಟಿನ್. ಹಾಗಾದರೆ ಫೇಸಸ್ ಆಫ್ ಪ್ಲಾಂಟ್ಸ್ ಗ್ರೋತಲ್ಲಿ ನಾವು 3 ಸ್ಟೇಜಸ್ ನೋಡಿದ್ವಿ: ಮೆರಿಸ್ಟಮ್ಯಾಟಿಕ್ಕು, ಎಲಾಂಗೇಷನು ಮತ್ತು ಮ್ಯಾಚುರೇಷನ್. ಆಮೇಲೆ ನೋಡ್ರಿ, ಸೈಜ್ ಆ್ಯಂಡ್ ವೇಟ್ ಆಫ್ ದ ಆರ್ಗನ್ ಯಾವುದ್ರದ್ದು ಪ್ಲ್ಯಾಂಟ್ದು, ಆಮೇಲೆ ಟೈಮ್. ಹೌದಾ? ಅದು ಹೇಗೆ ಡೆವಲಪ್ ಆಗ್ತಿರ್ತದೆ. ಇನಿಷಿಯಲ್ ಸ್ಟೇಜಲ್ಲಿ ಡೆವಲಪ್ಮೆಂಟು ತುಂಬ ಸ್ಲೋ ಇರ್ತದೆ. ಅದಕ್ಕೆ ಕರ್ವ್ ಏನಾಗಿದೆಪ್ಪ ಅಂದರೆ ಅದನ್ನು ನಾವು ಗ್ರಾಫ್ ಮೂಲಕ ಅಭ್ಯಾಸ ಮಾಡಿದ್ರೆ ಒಂದು ಸ್ವಲ್ಪ ಫ್ಲ್ಯಾಟಾಗಿ ಚಲಿಸಿ ಆಮೇಲೆ ಏನಾಗ್ತಾ ಇದೆ ಅಂದರೆ ಇನ್ಕ್ರೀಸ್ ಆಗ್ಲಿಕ್ಕೆ ಪ್ರಾರಂಭಿಸಿದ ನಂತರ ಏನಪ್ಪ ಅಂದರೆ ಅಪ್ ಟು ಏನು ಗ್ರೋತ್ ರೇಟ್ ಅಂತ ಕರಿತೀವಲ್ಲ ಅದು ಎಕ್ಸ್ಪೋನೆನ್ಷಿಯಲ್ ಫೇಸಿಗೆ ತಲುಪಿಬಿಡ್ತದೆ. ಲ್ಯಾಗ್ ಫೇಸಿಂದ ಅರ್ಲಿ ಡೆವಲಪ್ಮೆಂಟಲ್ ಸ್ಟೇಜಸ್ಸಲ್ಲಿ ಲ್ಯಾಗ್ ಫೇಸಲ್ಲಿ ಇರ್ತದೆ. ಆಮೇಲೆ ಏನು ಎಕ್ಸ್ಪೋನೆನ್ಷಿಯಲ್ ಫೇಸಿಗೆ ತಲುಪ್ತದೆ. ಆಮೇಲೆ ಎಟ್ ದ ಎಂಡ್ ಆಫ್ ದ ಲೈಫ್ ಏನಿನ್ನು ಒಂದು ಅಷ್ಟು ವರ್ಷಗಳಾದ ನಂತರ ಏನಪ್ಪ ಅಂದರೆ ಟ್ರೀಯಲ್ಲಿ ಏನೋ ಡೆವಲಪ್ಮೆಂಟು ಮತ್ತು ಗ್ರೋತು ಸ್ಟೇಷ್ನರಿ ಫೇಸ್ ಇಂತಿಷ್ಟೇ ಬೆಳಿಬೇಕಂತ ಮುಟ್ತದೆ. ಆಮೇಲೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಏನಪ್ಪ ಅಂದರೆ ಪ್ಲ್ಯಾಂಟ್ಸಲ್ಲಿ ಯಾವತ್ತೂ ಕೊನೆಗೊಳ್ಳೋದಿಲ್ಲ, ಅಪ್ ಟು ಡೆತ್ವರೆಗೂ ಕಂಟಿನ್ಯೂ ಆಗ್ತಿರ್ತದೆ. ಅದನ್ನು ನಾವು ಗ್ರಾಫ್ ಥ್ರೂ ಏನು ಮಾಡಿದ್ವಿ ಅಂದರೆ ಅಭ್ಯಾಸ ಮಾಡಿದ್ವಿ. ಹಾಗಾದರೆ ಗ್ರೋತ್ ರೇಟನ್ನು ಏನು ಮಾಡ್ತೀವಿ ಅಂದರೆ ಇನ್ಕ್ರೀಸಿಂಗ್ ಇನ್ ಗ್ರೋತ್ ಪರ್ ಯೂನಿಟ್ ಟೈಮನ್ನು ಗ್ರೋತ್ ರೇಟ್ ಅಂತ ಕರಿತೀವಿ. ಎಲ್ಲಿ ಪ್ಲ್ಯಾಂಟ್ಸಲ್ಲಿ ಇನ್ಕ್ರೀಸ್ ಇನ್ ಗ್ರೋತ್ ಪರ್ ಯೂನಿಟ್ ಟೈಮ್, ಇಟ್ಸ್ ಕಾಲ್ಡ್ ಅ ಗ್ರೋತ್ ರೇಟ್. ಹಾಗಾದ್ರೆ ಗ್ರೋತ್ ರೇಟನ್ನು ನಾವು ಏನು ಮಾಡ್ತೀವಿ ಅಂದರೆ ಮ್ಯಾಥಮೆಟಿಕಲಿ ಮೆಜರ್ ಮಾಡ್ತೀವಿ. ಮ್ಯಾಥಮೆಟಿಕಲಿ ಮೆಜರ್ ಮಾಡಲಿಕ್ಕೆ ನಮಗೆ ಏನಪ್ಪ ಅಂದರೆ ಅರಿಥ್ಮೆಟಿಕ್ ಮತ್ತು ಜಿಯೋಮೆಟ್ರಿಕ್ 2 ಫಾರ್ಮುಲಾ ಸಿಗ್ತಾವೆ. ಮೊದಲನೇ ಫಾರ್ಮುಲಾ ಏನಪ್ಪ ಅಂದರೆ LT = L0 + RT.
ಅರಿಥಮೆಟಿಕ್ ಫಾರ್ಮುಲಾ ಯಾವುದನ್ನು ಲೆಂತನ್ನು ವಿತ್ ಟೈಮ್ ಮೆಜರ್ ಮಾಡಲಿಕ್ಕೆ, ಆಮೇಲೆ ವೇಟನ್ನು ವಿತ್ ಟೈಮ್ ಮೆಜರ್ ಮಾಡಲಿಕ್ಕೆ WT = W0 e⁻RT ಅಂತ ಒಂದು ಫಾರ್ಮುಲಾ ಬರ್ತದೆ. ಇವುಗಳನ್ನು ಬಳಸಿ ನಾವು ಏನಪ್ಪ ಅಂದ್ರೆ ಗ್ರೋತ್ ರೇಟನ್ನು ಮೆಜರ್ ಮಾಡ್ತೀವಿ ಅರಿಥಮೆಟಿಕಲಿ ಆ್ಯಂಡ್ ಜಿಯೋಮೆಟ್ರಿಕಲಿ. ಓಕೆ, ಲೆಂತ್ ಆ್ಯಂಡ್ ವೇಟನ್ನು. ಓಕೆ, ಇದನ್ನೇನು ಮಾಡಿದ್ವಿ ಅಂದರೆ ಸ್ಟಡಿ ಮಾಡಿದ್ವಿ. ಇನ್ನು ಕಂಡೀಷನ್ಸ್ ಆಫ್ ದ ಗ್ರೋತ್, ಯಾವ ಕಂಡೀಷನ್ಸ್ ರಿಕ್ವೈರ್ ಆಗ್ತಾವ ಪ್ಲ್ಯಾಂಟ್ ಗ್ರೋತ್ಗೆ? ಮಸ್ಟ್ ಆ್ಯಂಡ್ ಶುಡ್ ವಾಟರ್ ಬೇಕು. ವಿತೌಟ್ ವಾಟರ್ ಪ್ಲ್ಯಾಂಟ್ಸ್ ವಿಲ್ ನಾಟ್ ಗ್ರೋ. ಹೌದಾ? ವಿತೌಟ್ ವಾಟರ್ ಪ್ಲ್ಯಾಂಟ್ಸ್ ವಿಲ್ ನಾಟ್ ಗ್ರೋ. ಹಾಗಾದರೆ ಏನಪ್ಪ ಅಂದರೆ ವಾಟರ್ ಬೇಕಾಗ್ತದೆ ಯಾವುದಕ್ಕೆ? ಪ್ಲ್ಯಾಂಟ್ಸ್ ಡೆವಲಪ್ಮೆಂಟ್ಗೆ. ಅದ್ರ ಜೊತೆಗೆ ಆಕ್ಸಿಜನ್, ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್. ನೋಡಿರಿ, ನಾವೇನು ತಿಳಿದಿದ್ದೀವಿ ಅಂದರೆ ಪ್ಲ್ಯಾಂಟ್ಸ್ ನಮಗೆ ಆಕ್ಸಿಜನ್ ಅಷ್ಟೇ ಕೊಡ್ತಾವೆ, ಹೌದಾ, ತೆಗೆದುಕೊಳ್ಳೋದಿಲ್ಲ ಅಂತ. ಆದರೆ ಏನಪ್ಪ ಅಂದರೆ ಲೈಟ್ ರಿಯಾಕ್ಷನು ಮತ್ತು ಡಾರ್ಕ್ ರಿಯಾಕ್ಷನ್ ಅಂತ 2 ಟೈಪ್ಸ್ ಆಫ್ ರಿಯಾಕ್ಷನ್ ಬರ್ತವೆ. ಹಾಗಾದ್ರೆ ಡಾರ್ಕ್ ರಿಯಾಕ್ಷನಲ್ಲಿ ಅವು ಕೂಡ ತಾವು ತಯಾರಿಸಿದಂಥ ಫುಡ್ಡನ್ನು ಡೈಜೆಷನ್ಗೆ ಒಳಪಡಿಸ್ತಾವೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ನು. ದೇ ಆಲ್ಸೋ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದೇರ್ ಬಾಡಿ ಆಲ್ಸೋ ರಿಕ್ವೈರ್ಸ್ ಎನರ್ಜಿ. ನಮ್ಮ ದೇಹದಲ್ಲಿ ಹೆಂಗೆ ಎನರ್ಜಿ ಫಾರ್ಮ್ ಆಗ್ತದೆ ATPಗಳ ಫಾರ್ಮದಲ್ಲಿ, ಹಂಗೆ ATPಗಳ ಫಾರ್ಮದಲ್ಲಿ ಅಲ್ಲೂ ಕೂಡ ಎನರ್ಜಿ ಫಾರ್ಮ್ ಆಗುತ್ತೆ. ಅದಕ್ಕೆ ಅವುಗಳಿಗೂ ಏನು ಬೇಕು? ಆಕ್ಸಿಜನ್ ಬೇಕು. ದ್ಯಾಟ್ಸ್ ವೈ ವಾಟ್ ಕಂಡೀಷನ್ಸ್ ಆಫ್ ಅ ಗ್ರೋತ್ ಇನ್ ಪ್ಲಾಂಟ್ಸ್ ರಿಕ್ವೈರ್ಸ್ ಅ ವಾಟರ್, ಆಕ್ಸಿಜನ್, ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸನ್ನು ನಾವೇನು ಮಾಡಿದ್ದೀವಿ ಅಂದರೆ 2 ಕೆಟಗರೀಸ್ ಆಗಿ ಮಾಡಿದ್ದೀವಿ, ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಮ್ಯಾಕ್ರೋನ್ಯೂಟ್ರಿಯೆಂಟ್ಸು. ಹೌದಾ? ಮೈಕ್ರೋನ್ಯೂಟ್ರಿಯೆಂಟ್ಸ್ ಆರ್ ರಿಕ್ವೈರ್ಡ್ ವೆರಿ ಸ್ಮಾಲ್ ಅಮೌಂಟು. ಎಕ್ಸಾಂಪಲ್ ವಾಟ್? ಕ್ಯಾಡ್ಮಿಯಮ್, ಕ್ಯಾಲ್ಶಿಯಮ್, ಐರನ್. ಓಕೆ, ದೀಸ್ ಆರ್ ಥಿಂಗ್ಸ್. ಆಮೇಲೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಆರ್ ವಾಟ್? ಸೋಡಿಯಂ, ಪೊಟ್ಯಾಷಿಯಮ್ ಆ್ಯಂಡ್ ಫಾಸ್ಫರಸ್, NPK. Very sorry, not sodium. Sodium is a micronutrient. Nitrogen, phosphorus and potash. These are required in large amount. That's why those are called as a macronutrients. ಹೌದಾ? ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಗಾತ್ರದ ಪೋಷಕಾಂಶಗಳು. ಹಾಗಾದರೆ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಫಾರ್ ಗ್ರೋತ್ ಯಾವುದು ಅಂದರೆ ನ್ಯೂಟ್ರಿಯೆಂಟ್ಸ್. ಇನ್ನು ಆಪ್ಟಿಮಮ್ ಟೆಂಪ್ರೇಚರು, ಪ್ಲ್ಯಾಂಟ್ಸ್ ಗ್ರೋ ಆಗಲಿಕ್ಕೆ ಆಪ್ಟಿಮಮ್ ಟೆಂಪ್ರೇಚರ್ ಬೇಕು. ಫಾರ್ ಎಕ್ಸಾಂಪಲ್ಲು, ನಾವು ನೀರು ಚೆನ್ನಾಗಿ ಕೊಡ್ತಾ ಇದ್ದೀವಿ, ವಾಟರ್ ಚೆನ್ನಾಗಿ ಕೊಡ್ತಾ ಇದ್ದೀವಿ, ಆಕ್ಸಿಜನ್ ಸಫಿಷಿಯೆಂಟ್ ಇದೆ, ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಕೊಡ್ತಾ ಇದ್ದೀವಿ, ಆದರೆ ಟೆಂಪ್ರೇಚರ್ ವೆರಿ ಲೋ ಇದೆ ಇನ್ ವಿಂಟರ್ ಸೀಸನ್. ಓಕೆ, ಪ್ಲ್ಯಾಂಟ್ಸು ಅಷ್ಟು ಚೆನ್ನಾಗಿ ಗ್ರೋ ಆಗೋದಿಲ್ಲ. ಅದಕ್ಕೆ ಆಪ್ಟಿಮಲ್ ಟೆಂಪ್ರೇಚರ್ ಬೇಕು ಪ್ಲ್ಯಾಂಟ್ಸ್ ಗ್ರೋತ್ಗೆ. ಇದು ವೆರಿ ಇಂಪಾರ್ಟೆಂಟು. ಸಫಿಷಿಯೆಂಟ್ ಅಮೌಂಟ್ ಆಫ್ ಲೈಟ್ ಬೇಕು. ಯಾಕಪ್ಪ ಅಂದರೆ ಫೋಟೋಸಿಂಥಸಿಸ್. Plants are autotrophs. They produce their own food. To produce their own food, they require sufficient amount of light. That's why conditions of growth ಅಲ್ಲಿ light very important ಆಗ್ತದೆ. ಅದ್ರ ಜೊತೆ gravity. Okay, without gravity, suction pressure is not created. That's why to create a suction, okay, to create a shoot system and root system, gravity also play a very important role. ಹೌದಾ? ಇನ್ನು ಡಿಫ್ರೆನ್ಷಿಯೇಷನ್ ಬಗ್ಗೆ ಅಭ್ಯಾಸ ಮಾಡಬೇಕು. ಹಾಗಾದ್ರೆ ಡಿಫ್ರೆನ್ಷಿಯೇಷನ್ ಅಂದರೆ ಏನು? ಪ್ಲ್ಯಾಂಟ್ ಗ್ರೋತು ಮತ್ತು ಡೆವಲಪ್ಮೆಂಟಲ್ಲಿ, ಹೌದಾ, ನಾವು ಡಿಫ್ರೆನ್ಷಿಯೇಷನ್ ಅಂತ ಅಭ್ಯಾಸ ಮಾಡ್ತೀವಿ. ಡಿಫ್ರೆನ್ಷಿಯೇಷನ್ ಎಲ್ಲಿ? ಸೆಲ್ಸ್ಗಳಲ್ಲಿ. ಹಾಗಾದ್ರೆ ಸೆಲ್ಸ್, ದ ಪ್ರೊಸೆಸ್ ಇನ್ ವಿಚ್ cells produced by a apical meristem become specialized to perform specific functions. ನೋಡ್ರಿ, ಡಿಫ್ರೆನ್ಷಿಯೇಷನ್ ಅಂದರೆ ಏನಪ್ಪ? ಇದೊಂದು ಪ್ರೊಸೆಸ್ ಏನು? ವಿಚ್ ಸೆಲ್ಸ್ ಪ್ರೊಡ್ಯೂಸ್ಡ್ ಬೈ ಎಪಿಕಲ್ ಮೆರಿಸ್ಟಮ್. ಏನಪ್ಪ ಅಂದರೆ ಮೆರಿಸ್ಟಮ್ಮು ಡೆವಲಪ್ಮೆಂಟಲ್ ಪಾರ್ಟ್ಸ್ಗಳಲ್ಲಿ, ಏನು ಪ್ಲ್ಯಾಂಟ್ ಬಾಡಿಯ ಡೆವಲಪ್ಮೆಂಟಲ್ ಪಾರ್ಟ್ಸ್ ಏನಿದಾವಲ್ಲ ಆ ಪಾರ್ಟ್ಸ್ಗಳಲ್ಲಿ ಎಪಿಕಲ್ ಮೆರಿಸ್ಟಮ್ ಇರ್ತದೆ. ಹಾಗಾದರೆ ಇಟ್ ಬಿಕಮ್ ಅ ಸ್ಪೆಷಲೈಸ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್. ಅದೇನಾಗ್ತದಂದ್ರೆ ಮುಂದೆ ಹೋದಂಗೆ ಬೆಳವಣಿಗೆ ಹಂತಗಳಲ್ಲಿ ಬದಲಾವಣೆ ಒಳಗಾಗ್ತದೆ. ಬದಲಾವಣೆ ಯಾವ ರೀತಿ ಇರ್ತದೆ ಅನ್ನೋದರ ಆಧಾರದ ಮೇಲೆ ಅದರ ಫಂಕ್ಷನ್, ಅದರ ಕೆಲಸ ನಿರ್ಧರಿಸಲ್ಪಡ್ತದೆ. ಇದು ಫೋಟೋಸಿಂಥಸಿಸ್ ನಡೆಸಬೇಕು, ಇದು ವಾಟರ್ ಅಬ್ಸಾರ್ಬ್ ಮಾಡಬೇಕು, ಇದು ಫುಡ್ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅಥವಾ ಇದು ಪ್ಲ್ಯಾಂಟ್ ಬಾಡಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಎಪಿಕಲ್ ಮೆರಿಸ್ಟಮ್ ಬಿಕಮ್ಸ್ ಡಿಸೈಡ್ ಮಾಡ್ತದೆ. ಅದಕ್ಕೆ ಇದನ್ನು ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ. ಡಿಫ್ರೆನ್ಷಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಎವ್ರಿ ಸೆಲ್ ಇನ್ ಅ ಪ್ಲ್ಯಾಂಟ್ ಬಾಡಿ ಡೆರೈವ್ಡ್ ಫ್ರಮ್ ಮೆರಿಸ್ಟಮ್ಯಾಟಿಕ್ ಸೆಲ್ ಅಂತ ನಾನು ಹೇಳಿದ್ದೀನಿ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಅಭ್ಯಾಸ ಮಾಡಿದ್ವಿ. ಇನ್ನು ಏನಪ್ಪ ಅಂದರೆ ಡೆ ಡಿಫರೆನ್ಷಿಯೇಷನ್ ಇನ್ ಪ್ರೊಸೆಸ್ ಇನ್ ವಿಚ್ ದ ಲಿವಿಂಗ್ ಡಿಫರೆನ್ಷಿಯೇಟೆಡ್ ಸೆಲ್ಸ್ that by now have lost the capacity to divide but regain their capacity to divide under certain condition. ಈಗ ಆಫ್ಟರ್ ರೀಚಿಂಗ್ ಅ ಮ್ಯಾಚುರಿಟಿ, ಈಗ ಸೆಲ್ಸ್ ಏನಾಗಿದ್ದಾವೆ? ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇದ್ದು, ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಏನಾಗಿದ್ದಾವೆ? ಡಿಫ್ರೆನ್ಷಿಯೇಷನ್ ಒಳಗಾಗಿದ್ದಾವೆ. ಡಿಫ್ರೆನ್ಷಿಯೇಷನ್ ಒಳಗೆ ಈತ ಪರ್ಟಿಕ್ಯುಲರ್ ಫಂಕ್ಷನನ್ನು ಕ್ಯಾರಿ ಮಾಡಲಿಕ್ಕೆ, ಅಥವಾ ದೇ ಆರ್ ಟರ್ನ್ಸ್ ಇನ್ ಟು ಡೆಡ್ ಸೆಲ್ಸ್.
ಓಕೆ ಆಗಿದಾವ. ಆದ್ರೂ ಸರ್ಟನ್ ಕಂಡೀಷನ್ಸಲ್ಲಿ ಮತ್ತೆ ಅವು ಡಿವೈಡ್ ಆಗಲಿ. ಇಲ್ಲಿ ಏನೋ ಆಫ್ಟರ್ ಡಿಫ್ರೆನ್ಷಿಯೇಷನ್ ದೇ ಕೆನಾಟ್ ಏಬಲ್ ಟು ಡಿವೈಡ್ ದೇ ಆರ್ ನಾಟ್ ಅಂಡರ್ಗೋ ಸೆಲ್ ಡಿವಿಷನ್. ಬಟ್ ಇನ್ ಪರ್ಟಿಕ್ಯುಲರ್ ಕಂಡೀಷನ್ಸಲ್ಲಿ ಅವು ಏನಾದರೂ ಡಿವೈಡ್ ಆಗಲಿಕ್ಕೆ ರಿಗೇನ್ ದೇರ್ ಕೆಪಾಸಿಟಿ ಆಫ್ ಡಿವೈಡ್ ಅಂಡರ್ ಸರ್ಟನ್ ಕಂಡೀಷನ್ಸ್, ದ್ಯಾಟ್ಸ್ ಕಾಲ್ಡ್ ಇಸ್ ಅ day differentiation, the process in which the living differentiated cells that by now have lost the capacity to divide regain their capacity to divide under certain conditions. ಕೆಲವು ಕಂಡೀಷನ್ಸ್ಗಳಲ್ಲಿ ಮತ್ತೆ ಡಿವೈಡ್ ಆಗ್ಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಡೇ ಡಿಫರೆನ್ಷಿಯೇಷನ್ ಅಂತ ಕರಿತೀವಿ. ಇನ್ನು ರೀಡಿಫರೆನ್ಷಿಯೇಷನ್ process in which differentiated cells become a mature. Okay, the process in which de-differentiated cells become mature again and lose their capacity to divide. ಈಗ ಡಿಫ್ರೆನ್ಷಿಯೇಟ್ ಆದ ನಂತರ ಡೇ ಡಿಫ್ರೆನ್ಷಿಯೇಷನ್ಗೊಳಗಾಗಿ capacity to divide, they regain their capacity to divide. After day differentiation again they lose their capacity to divide, ಅಂದರೆ ಅದನ್ನು ರೀಡಿಫರೆನ್ಷಿಯೇಷನ್ ಅಂತ ಕರೀತಾರೆ. ದ ಪ್ರೊಸೆಸ್ ಇನ್ ವಿಚ್ ಡಿಡಿಫರೆನ್ಷಿಯೇಟೆಡ್ ಸೆಲ್ಸ್ ಬಿಕಮ್ ಮ್ಯಾಚ್ಯೂರ್ ಆ್ಯಂಡ್ ಅಗೇನ್ ಲೂಸ್ ದೇರ್ ಕೆಪಾಸಿಟಿ ಟು ಡಿವೈಡ್, ದಟ್ಸ್ ಕಾಲ್ಡ್ ಎಸ್ ಅ ರೀಡಿಫರೆನ್ಷಿಯೇಷನ್. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಪ್ಲಾಂಟ್ ಗ್ರೋತು ಮತ್ತು ಡೆವಲಪ್ಮೆಂಟಲ್ಲಿ ಸೀಕ್ವೆನ್ಸ್ ಆಫ್ ಅ ಡೆವಲಪ್ಮೆಂಟ್ ಪ್ರೊಸೆಸ್ ಅಂತ ಅಭ್ಯಾಸ ಮಾಡ್ತೀವಿ. ಒಂದು ಚಾರ್ಟ್ ಥ್ರೂ ಅಭ್ಯಾಸ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಪ್ಲಾಂಟಲ್ಲಿ ಕಂಡು ಬರೋದು ಯಾವುದಪ್ಪ ಅಂದರೆ ಸೆಲ್ಸು. ಯಾವ ಸೆಲ್ಸ್ಪ ಅಂದರೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್. ಓಕೆ, ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಏನಾಗ್ತಾವಪ್ಪ ಅಂದರೆ they undergo growth. Okay, then they also undergo expansion and elongation. They also undergo expansion and elongation to grow a shoot system and to grow a root system. They undergo a differentiation. ನಾನು ಡಿಫ್ರೆನ್ಷಿಯೇಷನ್ ಬಗ್ಗೆ ಹೇಳಿದ್ದೀನಿ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸು ಮ್ಯಾಚೂರ್ ಸ್ಟೇಜನ್ನು ತಲುಪ್ತವೆ. ಮ್ಯಾಚೂರ್ ಸ್ಟೇಜನ್ನು ತಲುಪಿ ಏನಪ್ಪ ಅಂದ್ರೆ ಕೆಪಾಸಿಟಿ ಟು ಡಿವೈಡ್ ಏನಿತ್ತಲ್ಲ ಅದನ್ನು ಕಳ್ಕೊಳ್ತಾವೆ. ಅದನ್ನು ಡಿಫ್ರೆನ್ಷಿಯೇಷನ್ ಅಂತ ಕಳೆದ್ವಿ. ಆಮೇಲೆ ಅದಾದ ನಂತರ ಮ್ಯಾಚ್ಯೂರೇಷನ್ ತಲುಪ್ತಾವೆ. ಮ್ಯಾಚ್ಯೂರ್ಡ್ ಸೆಲ್ಸು ಏನಪ್ಪ ಅಂದರೆ ಮತ್ತೆ ಏನಪ್ಪ ಅಂದರೆ ಡಿಫ್ರೆನ್ಷಿಯೇಷನ್ಗೊಳಗಾಗಿಯೋ ಅಥವಾ ಡೇ ಡಿಫ್ರೆನ್ಷಿಯೇಷನ್ಗೊಳಗಾಗಿಯೋ ಮತ್ತೇನಾಗ್ತಾವೆ ಅಂದರೆ ದೇ ಕೆಪಾಸಿಟಿ ಟು ರಿಗೇನ್ ಅ ಡಿವೈಡ್ ಆರ್ ದೇ ಕೆಪಾಸಿಟಿ ಟು ಲೂಸ್ ದೇರ್ ಡಿವೈಡಿಂಗ್ ಕೆಪಾಸಿಟಿ. ಆ್ಯಂಡ್ ಆಫ್ಟರ್ ದಿಸ್ ಆಲ್ process they leads into death. Okay, after leading death they are present in the cell body. Okay, but as a dead form. ಇದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಸೀಕ್ವೆನ್ಸ್ ಆಫ್ ಅ ಡೆವಲಪ್ಮೆಂಟಲ್ ಪ್ರೊಸೆಸ್ ಅಂತ ಕರಿತೀವಿ. ಇನ್ನು ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು. ಬಿಕಾಸ್ ಇನ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನರ್ವಸ್ ಸಿಸ್ಟಮ್ ಇಲ್ಲ ಪ್ಲಾಂಟ್ಸ್ಗಳಲ್ಲಿ. Okay, they do not have a control and coordination on their body, but some hormones play not control but coordination. ಹಂಗಾರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅವ್ರನ್ನ ಫೈಟೋ ಹಾರ್ಮೋನ್ಸ್ ಅಂತ ಕರಿತೀವಿ. 5 ಟೈಪ್ಸ್ ಆಫ್ ಫೈಟೋ ಹಾರ್ಮೋನ್ಸ್ ಬರ್ತವೆ. ಫಸ್ಟ್ ಒನ್ ಯಾವುದಪ್ಪ ಅಂದರೆ ಅಕ್ಸಿನ್ನು, ಜಿಬರ್ಲಿನ್ನು, ಸೈಟೋಕೈನಿನ್ನು, ಇಥಿಲಿನ್ನು ಮತ್ತು ABA ಅಬ್ಸಿಕ್ ಆ್ಯಸಿಡ್ ಅಂತ ಬರ್ತದೆ. ಹಾಗಾದರೆ ಅಕ್ಸಿನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಅಕ್ಸಿನ್? Auxin have to growth of the stem. They helpful to elongation of a stem. They increase the shoot system growth. ಹೌದಾ? ವರ್ಟಿಕಲಿ ಏನಪ್ಪ ಅಂದರೆ ಪ್ಲಾಂಟ್ ಗ್ರೋತ್ ಆಗಬೇಕಾಗಿದೆ ಅಂದರೆ ಅದಕ್ಕೆ ಕಾರಣ ಯಾವುದಪ್ಪ ಅಂದರೆ ಅಕ್ಸಿನ್. ಇನ್ನು ಜಿಬರ್ಲಿನ್ ದೇ ಇನ್ಕ್ರೀಸ್ ದ ಸರ್ಫೇಸ್ ಡಯಾಮೀಟರ್ ಆಫ್ ದ ಪ್ಲಾಂಟ್ಸ್. ಓಕೆ, ಇದು ಜಿಬರ್ಲಿನ್ ಕೆಲಸ. ಇನ್ನು ಸೈಟೋಕೈನಿನ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಸೆಲ್ ಡಿವಿಷನ್. By making a cell division, they helpful to plant growth. The next one, ethylene play a very important role in fruit ripening. They play a very important role in fruits ripening. Then abscisic acid, okay, it inhibits the growth of plants, because in some plants ಅಲ್ಲಿ after reaching a maturity ಪ್ಲಾಂಟ್ಸ್ ಗ್ರೋತ್ ರೇಟ್ ಏನಾಗಬೇಕಂದ್ರೆ ಡಿಕ್ರೀಸ್ ಆಗಿ ಲೀವ್ಸ್ ಶೆಡ್ ಆಫ್ ಆಗಬೇಕು, ಫ್ಲವರ್ಸ್ ಶೆಡ್ ಆಫ್ ಆಗಬೇಕು. ಓನ್ಲಿ ವಾಟ್ ಎವರ್ ದ ಸೀಡ್ಸ್ ಆರ್ ದೇರ್ ದೇ ಓನ್ಲಿ ರಿಮೇನ್ಸ್. ಓಕೆ, ಆ ಸ್ಟೇಜನ್ನು ತಲುಪಬೇಕಾದ್ರೆ ಇನ್ ಸಮ್ ಪ್ಲಾಂಟ್ಸ್, ಫಾರ್ ಎಕ್ಸಾಂಪಲ್ ಪೀ ಪ್ಲಾಂಟ್ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು,
ಡಿಫ್ರೆಂಟ್ ಪ್ಲ್ಯಾಂಟ್ಸಲ್ಲಿ ABA ಸರ್ಟನ್ ಅಮೌಂಟಲ್ಲಿ ಏನಪ್ಪ ಅಂದರೆ ರಿಲೀಸ್ ಆಗುತ್ತೆ. ದೇ ಇನ್ಹಿಬಿಟ್ಸ್ ದ ಪ್ಲ್ಯಾಂಟ್ ಗ್ರೋತ್ ರೇಟ್. ಅಟ್ ದಟ್ ಟೈಮ್ ದ ಲೀವ್ಸ್ ಆರ್ ಶೆಡ್ ಆಫ್, ದ ಫ್ಲವರ್ಸ್ ಆರ್ ಶೆಡ್ ಆಫ್. ಓಕೆ, ಅದನ್ನು ನಾವು ಅಬ್ಸಿಕ್ ಆ್ಯಸಿಡ್ ಅಂತ ಕರಿತೀವಿ. ಓಕೆ, ಇಟ್ಸ್ ವಾಟ್ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್, ದೋಸ್ ಆರ್ ಕಾಲ್ಡ್ ಆಸ್ ಅ ಫೈಟೋ ಹಾರ್ಮೋನ್ಸ್. ನೆಕ್ಸ್ಟು ಏನು ವೆರ್ನಲೈಸೇಷನ್ ಅಂತ ಅಭ್ಯಾಸ ಮಾಡ್ತೀವಿ. ಪ್ರಮೋಷನ್ ಆಫ್ ಅ ಫ್ಲವರಿಂಗ್ ಬೈ ಅ ಪೀರಿಯಡ್ ಆಫ್ ಲೋ ಟೆಂಪ್ರೇಚರ್. ಪ್ರಮೋಷನ್ ಆಫ್ ಅ ಫ್ಲವರಿಂಗ್ ಬೈ ಅ ಪೀರಿಯಡ್ ಆಫ್ ಲೋ ಟೆಂಪ್ರೇಚರಲ್ಲಿ ಏನಪ್ಪ ಅಂದರೆ ಹೂಗಳನ್ನು ಬಿಡುವಂತಹ ಕೆಲಸ ಇನ್ಕ್ರೀಸ್ ಆದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ವೆರ್ನಲೈಸೇಷನ್ ಅಂತ ಕರಿತೀವಿ. ಇನ್ನು ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಕ್ವಾಂಟಿಟಿವ್ ಕಂಪ್ಯಾರಿಸನ್ ಬಿಟ್ವೀನ್ ಗ್ರೋತ್ ಈಸ್ ಡನ್ ಬೈ. ಕ್ವಾಂಟಿಟಿವ್ ಕಂಪ್ಯಾರಿಸನ್ ಬಿಟ್ವೀನ್ ಗ್ರೋತ್ ಈಸ್ ಡನ್ ಬೈ ಅಂತ. ಹಾಗಾದ್ರೆ ಗ್ರೋತ್ ರೇಟನ್ನು ನಾವೇನು ಮಾಡ್ತೀವಿ ಅಂದರೆ ಅಬ್ಸಲ್ಯೂಟ್ ಗ್ರೋತ್ ರೇಟ್ ಅಂತ ಮತ್ತು ರಿಲೇಟಿವ್ ಗ್ರೋತ್ ರೇಟ್ ಅಂತ ಅಳಿತೀವಿ. ಹಾಗಾದ್ರೆ ಅಬ್ಸಲ್ಯೂಟ್ ಗ್ರೋತ್ ರೇಟ್ ಅಂದರೆ ಏನು? ಮೆಜರ್ಮೆಂಟ್ ಆ್ಯಂಡ್ ಕಂಪ್ಯಾರಿಸನ್ ಆಫ್ ಅ ಟೋಟಲ್ ಗ್ರೋತ್ ಪರ್ ಯೂನಿಟ್ ಟೈಮ್. ಮೆಜರ್ಮೆಂಟ್ ಆ್ಯಂಡ್ ಕಂಪ್ಯಾರಿಸನ್ ಆಫ್ ಅ ಟೋಟಲ್ ಗ್ರೋತ್ ಪರ್ ಯೂನಿಟ್ ಟೈಮನ್ನು ಅಬ್ಸಲ್ಯೂಟ್ ಗ್ರೋತ್ ರೇಟ್ ಅಂತ ಕರಿತೀವಿ. ಓಕೆ, ಕ್ವಾಂಟಿಟಿವ್ ಕಂಪ್ಯಾರಿಸನ್ ಇದು, ಕ್ವಾಂಟಿಟಿವ್ ಕಂಪ್ಯಾರಿಸನ್. ಹಂಗೆ ರಿಲೇಟಿವ್ ಗ್ರೋತ್ ರೇಟ್ ಅಂದರೆ ಏನು? ಗ್ರೋತ್ ಆಫ್ ಅ ಪರ್ಟಿಕ್ಯುಲರ್ ಸಿಸ್ಟಮ್ ಪರ್ ಯೂನಿಟ್ ಟೈಮ್. Growth of a particular system per unit time expressed on a common basis. It's called as a relative growth rate. In a plant growth and development ಅಲ್ಲಿ ನಾವು ಪಿರಿಯಾಡಿಸಮ್ ಅಂತ ಒಂದು ಕಾನ್ಸೆಪ್ಟನ್ನು ಅಭ್ಯಾಸ ಮಾಡ್ತೀವಿ. ಫೋಟೋಪಿರಿಯಾಡಿಸಮ್ ಅಲ್ಲಿ ನಮಗೆ 3 ಟೈಪ್ಸ್ ಆಫ್ ಏನಪ್ಪ ಅಂದರೆ ಪ್ಲಾಂಟ್ಸ್ ಸಿಗ್ತವೆ. ಅದರಲ್ಲಿ ಲಾಂಗ್ ಡೇ ಪ್ಲಾಂಟ್ಸು, ಶಾರ್ಟ್ ಡೇ ಪ್ಲಾಂಟ್ಸು ಮತ್ತು ಡೇ ನ್ಯೂಟ್ರಲ್ ಪ್ಲಾಂಟ್ಸು. ಹಾಗಾದ್ರೆ ಡೇ ನ್ಯೂಟ್ರಲ್ ಪ್ಲಾಂಟ್ಗೆ ಎಕ್ಸಾಂಪಲ್ ಟೊಮ್ಯಾಟೊ, ಶಾರ್ಟ್ ಡೇ ಪ್ಲಾಂಟ್ಗೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಕ್ರಿಸಾಂಥಮಮ್. ಆಮೇಲೆ ಲಾಂಗ್ ಡೇ ಪ್ಲಾಂಟ್ಗೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ರೆಡಿಶು ಮತ್ತು ಬ್ಲಾರ್ವಿ. ಮತ್ತೊಂದು ನೋಡ್ರಿ, ಫೋಟೋಟ್ರಾಪಿಸಮ್ನ ಒಂದು ಪ್ರೊಸೆಸ್ ಅದು ಫೋಟೋಪಿರಿಯಾಡಿಸಮ್. ಇದು ಡಿಫ್ರೆಂಟ್ ಪ್ಲಾಂಟ್ಸಲ್ಲಿ ಡಿಫ್ರೆಂಟ್ ಆಗಿ ನಡೀತದೆ. ಹಾಗಾದ್ರೆ ಡೇ ನ್ಯೂಟ್ರಲ್ ಪ್ಲಾಂಟ್ಸು ಯಾವುದು? ಟೊಮ್ಯಾಟೊ. ಶಾರ್ಟ್ ಡೇ ಪ್ಲಾಂಟ್ಸ್ ಯಾವುದು? ಕ್ರಿಸಾಂಥಮ್. ಲಾಂಗ್ ಡೇ ಪ್ಲಾಂಟ್ ರೆಡಿಶ್ ಮತ್ತು ಯಾವುದು? ಬ್ಲಾರ್ಲಿ. ಹಾಗಾದ್ರೆ ಇಷ್ಟು ಏನಪ್ಪ ಅಂದರೆ ಪ್ಲಾಂಟ್ಸ್ ಗ್ರೋತ್ ಮತ್ತು ಡೆವಲಪ್ಮೆಂಟ್. ಪ್ಲಾಂಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಏನು ಸಸ್ಯಗಳಲ್ಲಿ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅನ್ನುವಂತಹ ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ಕೆಲವು ಕಾನ್ಸೆಪ್ಟ್ಗಳನ್ನು ಅಭ್ಯಾಸ ಮಾಡಿದ್ವಿ. ಈ ಚಾಪ್ಟ್ರಲ್ಲಿ ಇದೇ ಇಂಪಾರ್ಟೆಂಟ್ ಟರ್ಮ್ಸ್. ಇವುಗಳನ್ನು ನೀವು ಒಂದು ಸ್ವಲ್ಪ ಕ್ಲಿಯರಾಗಿ ಇವುಗಳ ಡೆಫಿನೇಷನ್ನ, ಇವುಗಳ ಪ್ರೊಸೆಸ್ಸನ್ನು, ಹೌದಾ, ಏನಪ್ಪ ಅಂದರೆ ಕಂಡೀಷನ್ಸ್ ಆಫ್ ಗ್ರೋತು ನಾನು ವಾಟರ್, ಆಕ್ಸಿಜನ್, ನ್ಯೂಟ್ರಿಯೆಂಟ್ಸು, ಆಪ್ಟಿಮಮ್ ಟೆಂಪ್ರೇಚರ್, ಲೈಟ್ ಟು ಗ್ರಾವಿಟಿ. ಹಾಗಾದ್ರೆ ಎಕ್ಸಾಮಲ್ಲಿ ವಾಟ್ ಆರ್ ದ ಕಂಡೀಷನ್ಸ್ ರಿಕ್ವೈರ್ಡ್ ಟು ಗ್ರೋತ್ ಆಫ್ ಅ ಪ್ಲಾಂಟ್ ಅಂತ ಕೇಳಿದ್ರೆ ಈ ಕಂಡೀಷನ್ನ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕಾಗ್ತದೆ. ಹಾಗಾದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ, ಕನ್ನಡ ಮೀಡಿಯಮ್ರಿಗೆ ಎಕ್ಸ್ಪ್ಲೇನ್ ಮಾಡುವಂಥ ಕೆಪಾಸಿಟಿ ಇರಬೇಕು, ಹೌದಾ. ಅದನ್ನು ಒಂದು ಸ್ವಲ್ಪ ಡೆವಲಪ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹೌದಾ. ಆಮೇಲೆ ಗ್ರೂಪಿಗೆ ಸೇರೋಲಿಕ್ಕೆ ನಾನೇನು ಮಾಡಿದ್ದೀನಿ, ಆಲ್ರೆಡಿ ಫಸ್ಟ್ PU ಗ್ರೂಪಿಗೆ ಸೇರ್ಕೊಳ್ಳಿಕ್ಕೆ ನಂಬರ್ನ ಕೊಟ್ಟಿದ್ದೀನಿ. ನಿಮ್ಮ ಹೆಸರು ಮತ್ತು ನಿಮ್ಮ ಕ್ಲಾಸ್ ಅನ್ನು ಸೆಂಡ್ ಮಾಡೋದ್ರ ಮೂಲಕ ನೀವು ಗ್ರೂಪಿಗೆ ಸೇರ್ಕೊಳ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.